2018ರಿಂದಲೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪಗಳು ನಡೆಯುತ್ತಲೇ ಇವೆ. ಹೀಗಿದ್ರೂ ಕೂಡ ಕೊಡಗಿನ ಪರಿಸರದ ಮೇಲೆ ಅಭಿವೃದ್ಧಿ ಹೆಸರಲ್ಲಿ ಮತ್ತು ಹಣದ ದುರಾಸೆಗೆ ಬಿದ್ದು ಖಾಸಗಿ ವ್ಯಕ್ತಿಗಳು ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ನಡೆಸ್ತಾ ಇದ್ದು ಪ್ರಕೃತಿ ಹರಣವನ್ನ ಮಾಡ್ತಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೊಡಗಿನಲ್ಲಿ ಮರಗಳ ಮಾರಣ ಹೋಮ, ಅನುಮತಿ ಪಡೆಯದೆ ಡೈನಮೈಟ್ ಸ್ಫೋಟ, ಮಳೆ ಬಂದರೆ ಮತ್ತೆ ಭೂಕುಸಿತ ಆತಂಕ. ಕೊಡಗು ಜಿಲ್ಲೆಯಲ್ಲಿ 2018ರಿಂದಲೂ ನಿರಂತರವಾಗಿ ಭೂಕುಸಿತ, ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಲೇ ಇವೆ. ಈ ಹಿನ್ನೆಲೆ ಭೂಗರ್ಭ ತಜ್ಞರು ಬೆಟ್ಟ ಪ್ರದೇಶಗಳು ಸೇರಿದಂತೆ ಅವೈಜ್ಞಾನಿಕವಾಗಿ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಮರ ಹಾಗೂ ಗುಡ್ಡವನ್ನ ತೆರವು ಮಾಡಬಾರದು ಎಂದು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ವರದಿಯನ್ನ ಕಾಲಕಾಲಕ್ಕೆ ನೀಡುತ್ತಲೇ ಇದ್ದಾರೆ. ಈ ನಡುವೆ ಕೆಲ ವ್ಯಕ್ತಿಗಳು ಹಣದ ಆಸೆಗೆ ಖಾಸಗಿ ಭೂಮಿಯಲ್ಲಿ ಗುಡ್ಡಗಳನ್ನ ಕೊರೆಯುವುದು, ಮರಗಳನ್ನ ಕಡಿದು ಹಾಕುವುದು ಕಂಡುಬರುತ್ತಿದೆ. ಕಳೆದ ಕೆಲ ದಿನಗಳ ಹಿಂದೆ ವಿರಾಜಪೇಟೆ ತಾಲೂಕಿನ ಅಂಬಟ್ಟಿ ಬೆಟ್ಟದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಅಟ್ಟಹಾಸ ಮಿತಿ ಮೀರಿದೆ. ರೆಸಾರ್ಟ್ ಹಾಗೂ ವಿಲ್ಲಾಗಳ ನಿರ್ಮಾಣಕ್ಕಾಗಿ ಯಾವುದೇ ಇಲಾಖಾ ಅನುಮತಿ ಪಡೆಯದೆ ಬೃಹತ್ ಬೆಟ್ಟವನ್ನು ಬಗೆದು ಡೈನಮೈಟ್ ಸ್ಫೋಟಿಸಲಾಗಿತ್ತು. ಬೆಟ್ಟದ ಮೇಲಿನಿಂದ ಹರಿಯುತ್ತಿದ್ದ ನೀರಿನ ಮೂಲವನ್ನೇ ಬಂದ್ ಮಾಡಿರುವ ಆರೋಪ ಕೇಳಿಬಂದಿತ್ತು. ಇದರಿಂದ ಮಳೆಗಾಲದಲ್ಲಿ ಭಾರೀ ಭೂಕುಸಿತ ಸಂಭವಿಸುವ ಆತಂಕ ವ್ಯಕ್ತವಾಗಿದೆ. ಮುಂದುವರೆದ ಭಾಗವಾಗಿ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಣ್ಣಗೇರಿ ಗ್ರಾಮದಲ್ಲಿ ಇಂಥದ್ದೊಂದು ಪ್ರಸಂಗ ನಡೆದಿದೆ. ವೈದ್ಯರೊಬ್ಬರು ತಮ್ಮ ಖಾಸಗಿ ಜಾಗದಲ್ಲಿ ಇದ್ದ ಸುಮಾರು 14 ಮರಗಳನ್ನು ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ಮರಗಳ ಮಾರಣ ಹೋಮ ನಡೆಸಿದ್ದಾರೆ. ಶ್ಯಾಮಪ್ಪಣ್ಣ ಎಂಬ ವೈದ್ಯರು ತಮಗೆ ಇರುವ 2 ಎಕರೆ ಜಾಗದಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಬೇಕು ಎಂಬ ಉದ್ದೇಶದಿಂದ 14 ಮರ ಕಡಿದು ನಾಶ ಮಾಡಿದ್ದಾರೆ. ಈ ಹಿನ್ನೆಲೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಾಗದ ಮಾಲೀಕ ಶ್ಯಾಮಪ್ಪಣ್ಣ ಹಾಗೂ ವಿನಯ್ ಎಂಬುವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇವಾಗ KTPP ಆಕ್ಟ್ ಅಂತ ಬರ್ತದೆ, ನಮ್ಮದು ಟ್ರೀ ಪ್ರಿಸರ್ವೇಷನ್ ಆಕ್ಟ್ ಅಂತ ಇದೆ. ಸೊ ಅದ್ರ ಕೆಳಗಡೆ ನಾವು ಇವಾಗ ಪ್ರೈವೇಟ್ ಲ್ಯಾಂಡಲ್ಲಿ ಯಾವ್ದಾದ್ರು ಫೆಲ್ಲಿಂಗ್ ಆದರೆ ಅದ್ರ ಕೆಳಗಡೆ ನಾವು FIR ದಾಖಲು ಮಾಡ್ಕೋತೀವಿ. ಅದ್ರ ಕೆಳಗಡೆ ಆಲ್ರೆಡಿ ಅವ್ರು FIR ರಿಜಿಸ್ಟರ್ ಮಾಡಿದ್ದಾರೆ. ಅದ್ರದ್ದು ಇನ್ವೆಸ್ಟಿಗೇಷನ್ ಕೂಡ ಚಾಲ್ತಿಯಲ್ಲಿದೆ. ಅದಾದಮೇಲೆ ಅದ್ರದ್ದು ಫೈನಲ್ ನಮ್ದೇನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇಲ್ಲ, ಪರ್ಮಿಷನ್ಗೆ ಅಪ್ಲೈ ಮಾಡಿದ್ರೆ ನಾವು FIR ಹಾಕೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಒಟ್ನಲ್ಲಿ ಪ್ರಕೃತಿ ಒಮ್ಮೆ ಮುನಿದರೆ ಏನಾಗುತ್ತದೆ ಎಂಬುದನ್ನು ಅಲ್ಲಿನ ಜನ ಇನ್ನೂ ಮರೆತಿಲ್ಲ. ಆದರೂ ಕೆಲವರು ಪ್ರಕೃತಿ ವಿರುದ್ಧ ಹೋಗ್ತಿರೋದು ಕಳವಳಕ್ಕೆ ಕಾರಣವಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.